ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಿಮ್ಮದೇ ಒಬ್ಬ ಶಿಷ್ಯ IPS ಆಫೀಸರ್ ಇದ್ದಾನೆ, ಎಲ್ಲಿ ಬೆಂಗಳೂರಿನಲ್ಲಿ. ತುಂಬ ಬಡವಿಯಾಗಿರ್ತಕ್ಕಂಥ ತಾಯಿ ಅವನು IPS ಆಫೀಸರ್ ಮಾಡಿದ್ಲು. ಆತನಿಗೆ ಒಂದು 1,75,80,000 ರೂಪಾಯಿ ಅಥವಾ 2 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ. ಆ ತಾಯಿ ತನ್ನ ಮನೆಯಲ್ಲಿ ಬಂದಂತಹ 20 ಎಕರೆ ಜಮೀನು ಇಟ್ಕೊಂಡು ವರ್ಷಕ್ಕೆ ಸ್ವತಃ ನಿಂತ್ಕೊಂಡು ಮಕ್ಕಳನ್ನ ಕುರಿದಲೇನೆ ಒಂದು 5-6 ಜನ ಆಳುಗಳನ್ನ ಇಟ್ಕೊಂಡು ವರ್ಷಕ್ಕೆ 1.5 ಕೋಟಿ ವ್ಯವಸಾಯದ ಮುಖಾಂತರ ಲಾಭವನ್ನ ಮಾಡ್ತಾಳೆ. ಈತ IPS ಆಫೀಸರ್ ಆಗಿ ಬೆಂಗಳೂರಿನಲ್ಲಿ ಒಳ್ಳೆ ಸೇವೆಯನ್ನ ಮಾಡ್ತಾ ಇದ್ದಾನೆ. ಈತನ ಪೂರ್ಣ ಗುಡ್ಡ ಹಾಕಿದ್ರು ಕೂಡ 2 ಲಕ್ಷ ಅಂದ್ರೆ 24 ಲಕ್ಷ ರೂಪಾಯಿ ಬಂತು. ಎಲ್ಲ ಖರ್ಚುಗಳನ್ನ ಕಳೆದ್ರೆ ಕೊನೆಗೆ ಉಳಿಯೋದು ಏನು ಉಳಿಯೋದಿಲ್ಲ. ಆಗಾಗ ಅವ ಏನಾದ್ರೂ ಮನೆಗೆ ಬೇಜಾರು ಮಾಡ್ಕೊಂಡು ಕೆಲಸದ ಒತ್ತಡದಿಂದ ಏನಾದ್ರೂ ಹಳ್ಳಿಗೆ ಹೋದಾಗ ಅವ್ರ ಅಮ್ಮ ಕೇಳ್ತಾಳೆ, ಯಾಕೆಂದ್ರೆ ಮಠದ ಭಕ್ತರೇ ಆಗಿರೋದು ನನಗೆ ಗೊತ್ತಿದೆ, ಅವ್ರ ಹೆಸರು ಹೇಳೋದಿಲ್ಲ, ಆಫೀಸರ್ ಆಗಿರೋದ್ರಿಂದ. ಅವ್ರ ಅಮ್ಮ ಕೇಳ್ತಾಳೆ, ಯಾಕೋ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಏನೋ ದುಡ್ಡಿಗೆ ಸಮಸ್ಯೆ ಆಗಿದ್ಯಾ, ನೋಡಿ ಒಳಗಡೆ ಇರ್ಬೇಕು, ತೆಗೆದುಕೊಂಡು ಹೋಗಿ ಫೀಸ್ ಕಟ್ಟು ಅಂತ ಹೇಳೋ ಮಟ್ಟಕ್ಕೆ ಹಳ್ಳಿಯ ತಾಯಿ ಮಗನ್ಗೆ ಹೇಳ್ತಾಳೆ. ಅಂತಂದ್ರೆ ನಮ್ಮ ವ್ಯವಸಾಯವನ್ನ ಮಾಡೋ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ಯಾದ್ರೆ, ಆಧುನಿಕವಾಗಿರ್ತಕ್ಕಂಥ ಕೃಷಿಯನ್ನ ಅನುಸರಿಸಿದ್ಯಾದ್ರೆ, ನಮ್ಮ ಕೃಷಿ ಉತ್ಪನ್ನಗಳನ್ನ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಏನ್ ಕರಿತೀವಲ್ಲ